ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಪ್ರಮುಖವಾದಂತಹ ವಿಚಾರವನ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಂತಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ರಾಮ ಮಂದಿರದ ಹಣ ಅಂದ್ರೆ ರಾಮ ಮಂದಿರಕ್ಕೆ ಬಂದಂತಹ ದೇಣಿಗೆ ಏನಿದೆಯಲ್ಲ ಅದರಲ್ಲಿ ದುರುಪಯೋಗ ಆಗಿದೆ, 5,000 ಕೋಟಿಯಷ್ಟು ದುರುಪಯೋಗ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ಈ ರಾಮ ಮಂದಿರದ ಈ ಲೂಟಿಯ ಹಿಂದೆ ಯಾರಿದ್ದಾರೆ, ಪ್ರಧಾನಿಯವರ ಆಪ್ತರಿದ್ದಾರೋ ಇನ್ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ಜೈಲಿಗಟ್ಟಬೇಕು ಅನ್ನುವಂತಹ ಮಾತನ್ನ ಕೂಡ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಿದ್ರು ಅವರು, ಏನಂತಂದ್ರೆ ರಾಮನ ನಾಮ ಅಂದ್ರೆ ಹೇಳೋದಕ್ಕೆ ರಾಮನಾಮ ಹೇಳೋದು, ಬೇರೆಯವರ ಆಸ್ತಿಯನ್ನು ಹೊಡೆಯೋದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದೆಲ್ಲದಕ್ಕೂ ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಉತ್ತರವನ್ನ ಕೊಡಬೇಕಾಗಿದೆ. ಏನು ಅಂತಂದ್ರೆ, ಮೊದಲು ಬೇರೆಯವ್ರ ತಟ್ಟೆಯಲ್ಲಿ ಏನ್ ಬಿದ್ದಿದೆ ಅಂತ ನೋಡೋಕ್ಕಿಂತ ಮೊದಲು ನನ್ನ ತಟ್ಟೆಯಲ್ಲಿ ಏನಿದೆ ಅಂತ ನೋಡ್ಕೋಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಂದ್ರೆ ಇಲ್ಲಿ ರಾಮ ಮಂದಿರದ ದೇಣಿಗೆ ಹಣ ದುರುಪಯೋಗ ಆಗಿದೆ 5,000 ಕೋಟಿಯಷ್ಟು 5,000 ಕೋಟಿಯಷ್ಟು ಆಗಿದ್ದೇ ಆದ್ರೆ ಕಂಪ್ಲೇಂಟ್ ಕೊಡ್ಬೇಕು ಅದ್ರ ಬಗ್ಗೆ, ಅಥವಾ ಅದ್ರ ಬಗ್ಗೆ ಏನಾದ್ರೂ ಇವ್ರಿಗೆ ಗೊತ್ತಿದ್ರೆ ಮಾಹಿತಿಯನ್ನ ಅದನ್ನು ಕೊಡ್ಬೇಕು. ಸುಮ್ಮನೆ ಹೇಳ್ಬೇಕು ಅಂತ ಹೇಳೋದಲ್ಲ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲು ತಮ್ಮದೇನು ಅಂತ ನೋಡ್ಕೋಬೇಕಿಲ್ಲಿ. ಯಾಕಂದ್ರೆ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆಯಲ್ಲ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಈ ಪ್ರಕರಣದಲ್ಲಿ ಇವತ್ತು ಕೂಡ ಈ ಯಂಗ್ ಇಂಡಿಯಾ ಕಂಪನಿ ಏನಿದೆಯಲ್ಲ, ಈ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಕಂಪನಿ, ಅದರ ನಿರ್ದೇಶಕರು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು. ಓಕೆ, ಈ ಎಜೆಎಲ್ ಕಂಪನಿಗೆ ಅಂದ್ರೆ ಎಜೆಎಲ್ ಕಂಪನಿಯನ್ನ ತಗೊಂಡಿದೆ ಯಂಗ್ ಇಂಡಿಯಾ ಕಂಪನಿ, ಅಂದ್ರೆ ಪರ್ಚೇಸ್ ಮಾಡಿದೆಯಲ್ಲ ಅದರ ನಿರ್ದೇಶಕರು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು. ನಾನು ಇವತ್ತು ಈ ನ್ಯಾಷನಲ್ ಹೆರಾಲ್ಡ್ ವಿಚಾರವನ್ನ ಒಂದಷ್ಟು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅಂದ್ರೆ ಏನು ಅಂತ ನೋಡಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಕಂಪನಿಯನ್ನ ಕಟ್ತಾರೆ. ಅಂದ್ರೆ ಎಜೆಎಲ್ ಅಂತ, ಅಂದ್ರೆ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅಂತ, ಎಜೆಎಲ್. ಇದರ ಅಂಡರ್ ಅಲ್ಲಿ ಬರುವಂತದ್ದೇ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ನ್ಯೂಸ್ ಪೇಪರ್ ನ್ಯಾಷನಲ್ ಹೆರಾಲ್ಡ್. ಆಯ್ತಾ, ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಏನಾಗತ್ತೆ, ಆರಾಮಾಗಿ 1938 ನಡ್ಕೊಂಡ್ ಬರುತ್ತೆ. ಹೆಂಗೋ ರೆಡಿ ಆಯ್ತು ಅಂತ ಹೇಳ್ತೀನಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪತ್ರಿಕೆ ಶುರು ಮಾಡ್ಬೇಕಾಗಿತ್ತು. ಹಾಗಾಗಿ ಈ ಒಂದು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅದರ ಅಡಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆಯನ್ನ ಸ್ಥಾಪನೆ ಮಾಡಿ, ಇದಕ್ಕೆ ಶೇರ್ ಹೋಲ್ಡರ್ ಯಾರು ಗೊತ್ತಾ, ಈ ಜವಾಹರ್ಲಾಲ್ ನೆಹರು ಅವರು ಒಂದು ಕರೆ ಕೊಡ್ತಾರೆ. ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಜನ ಇದ್ರೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಇಚ್ಛೆ ಉಳ್ಳಂತವರು ನೀವೆಲ್ಲರೂ ಬಂದು ಈ ಸಂಸ್ಥೆಯಲ್ಲಿ ಶೇರ್ ಹಾಕಿ ಅಂತ ಹೇಳಿ ಆ ಕರೆಗೆ ದೇಶದಾದ್ಯಂತ 5,000ಕ್ಕೂ ಅಧಿಕ ಮಂದಿ ಬಂದು ಶೇರ್ ಹೋಲ್ಡರ್ ಆಗ್ತಾರೆ ಇದಕ್ಕೆ, ಮತ್ತೆ ಆರ್ಥಿಕ ಬಲ ತುಂಬುತ್ತಾರೆ ಈ ಕಂಪನಿಗೆ. ಯಾವುದು, ಎಜೆಎಲ್ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್. ಅದಾದ ನಂತರ ಏನಾಯ್ತು, ನಡ್ಕೊಂಡ್ ಬರುತ್ತೆ ಕಂಪನಿ. 1900 ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ಅವಾಗ ಈ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಸ್ವಾತಂತ್ರ್ಯದ ಪರವಾಗಿ ಇವರು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ 1942ರಲ್ಲಿ ಬ್ರಿಟಿಷರು ಇದನ್ನ ಏನ್ ಮಾಡ್ತಾರೆ, ಬ್ಯಾನ್ ಮಾಡ್ತಾರೆ, ಈ ಪತ್ರಿಕೆನ ಬ್ಯಾನ್ ಮಾಡ್ತಾರೆ 42ರಲ್ಲಿ. ಅದಾದ್ಮೇಲೆ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತು, ಮತ್ತೆ ಭಾರತದಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂತು, ಬ್ರಿಟಿಷರು ಎಲ್ಲ ಹೋದ್ರು, ಇದೆಲ್ಲ ಇದು ಗೊತ್ತಿರುವಂತ ಕತೆ. ಎಲ್ಲಿವರೆಗೆ 2008ರಲ್ಲಿ ನಡ್ಕೊಂಡು ಬಂತು ಈ ಕಂಪನಿ. ಯಾವಾಗಿಂದ 1938ರಿಂದ 2008 ಅಲ್ಲಿವರೆಗೂ ಕೂಡ ಈ ಕಂಪನಿ ನಡ್ಕೊಂಡು ಬರುತ್ತೆ. ಆದ್ರೆ ಬರ್ತಾ ಈ ಕಂಪನಿ ಲಾಸ್ ಆಗ್ತಾ ಹೋಗುತ್ತೆ, ನಷ್ಟ ಹೊಂದುತ್ತೆ. ಈ ಒಂದು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಇದು ದೆಹಲಿಯಲ್ಲಿದೆ. ಆಯ್ತಾ, ಹೆರಾಲ್ಡ್ ಹೌಸ್ ಅನ್ನುವಂತಹ ಒಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ವಿಚಾರವನ್ನ ನಾನು ಆಮೇಲೆ ಹೇಳ್ತೀನಿ. ಈ ಬಿಲ್ಡಿಂಗ್ ನಾನು ಯಾಕೆ ಹೇಳಿದೆ ಅನ್ನೋದನ್ನ ಹೇಳ್ತೀನಿ ಆಮೇಲೆ. ಏನಾಗಿದೆ ಅಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಈ ಕಂಪನಿ ಇರುತ್ತೆ, ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಪತ್ರಿಕೆ ಅಥವಾ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್. ಇದು 2008 ಹತ್ರ ಬರುವಾಗ ಏನಾಗುತ್ತೆ, ನಷ್ಟ ಹೊಂದುತ್ತೆ. 2008ರಲ್ಲಿ ಈ ಪತ್ರಿಕೆಯನ್ನ ಕ್ಲೋಸ್ ಮಾಡ್ತಾರೆ, ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗತ್ತೆ.
ಈ ಪತ್ರಿಕೆ. 2009 ಏನೂ ಇಲ್ಲ, ಒಂದು ವರ್ಷ ಬಿಡ್ತಾರೆ. 2010ರಲ್ಲಿ ಯಂಗ್ ಇಂಡಿಯನ್ ಅನ್ನುವಂತಹ ಒಂದು ಹೊಸ ಖಾಸಗಿ ಕಂಪನಿ ಪ್ರಾರಂಭ ಆಗತ್ತೆ. ಈ ಕಂಪನಿ ಯಾರ್ದು ಗೊತ್ತಾ? ಶೇರ್ ಯಾರ್ದು ಗೊತ್ತಾ? ಇದರಲ್ಲಿ ಇರುವಂತಹ ಶೇರ್ಸು 76% ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಕಂಪನಿ ಇದು. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ತಲಾ ಇಬ್ರು 36 ಅಂದ್ರೆ ಇಲ್ಲಿ 38 ಅಂದ್ರೆ 76% ಇವರ ಶೇರ್ ಇರುತ್ತೆ. 76% ಯಾರದು? ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಶೇರ್ ಇರುತ್ತೆ. ಇನ್ 24% ಯಾರದ್ದು ಅಂತ ನೀವು ಕೇಳಬಹುದು. ಈಗಾಗಲೇ ಅವರು ಇಲ್ಲ, ಮೋತಿಲಾಲ್ ವೋರಾ ಕೇಳಿದಿರಿ, ಕಾಂಗ್ರೆಸ್ ಹಿರಿಯ ನಾಯಕರು ಮೋತಿಲಾಲ್ ವೋರಾ ಮತ್ತೆ ಆಸ್ಕರ್ ಫರ್ನಾಂಡಿಸ್, ಇವರು 12 24%, ಟೋಟಲ್ 100%. ಇದರಲ್ಲಿ ಜಾಸ್ತಿ ಇರುವಂತದ್ದು ಯಾರದ್ದು? 76% ಇದೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಶೇರ್ ಇರುವಂತದ್ದು. ಇದಾದ ಮೇಲೆ ಆಮೇಲೆ ಅದರಲ್ಲಿ ನಾನು ನಿಮ್ಗೆ ಇಲ್ಲೇ ಹೇಳ್ಬಿಡ್ತೀನಿ ಡೈರೆಕ್ಟರ್ ಯಾರಿದ್ರು ಅಂತ ಹೇಳಿ. ರಾಹುಲ್ ಗಾಂಧಿ ಮತ್ತೆ ಇವರು ಯಾರು ಸೋನಿಯಾ ಗಾಂಧಿ ಅವರು ಡೈರೆಕ್ಟರ್ ಆಗಿದ್ರು, ನಿರ್ದೇಶಕರಾಗಿದ್ರು. ಅವರ ಜೊತೆಗೆ ಇಲ್ಲಿ ಸ್ಯಾನ್ ಪಿತ್ರೋಡಾ ಮತ್ತೆ ಸುಮನ್ ದುಬೆ ಅಂತ ಇವ್ರು 4 ಜನ. ಸ್ಯಾನ್ ಪಿತ್ರೋಡ ನೆನ್ಪಿಟ್ಕೊಳ್ಳಿ ಹೆಸರನ್ನ, ಸ್ಯಾನ್ ಪಿತ್ರೋಡಾ ಮತ್ತೆ ಸುಮನ್ ದುಬೆ ಇವರಿಬ್ಬರ ಹೆಸರು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಯಾಕಂದ್ರೆ ಇವರು ಕೂಡ ಇದರಲ್ಲಿ ಯಾವುದು ಈ ಯಂಗ್ ಇಂಡಿಯನ್ ಅನ್ನುವಂತ 2010ರಲ್ಲಿ ಪ್ರಾರಂಭ ಆಯ್ತಲ್ಲ, ಈ ಕಂಪನಿಯಲ್ಲಿ ಇವರು ಡೈರೆಕ್ಟರ್ ಆಗ್ತಾರೆ. ಆಯ್ತಾ? ಅದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ 2010ರಲ್ಲಿ ಇದಾದ ನಂತರ ಇವರು ಈಗ ಲಾಸ್ ಅಲ್ಲಿ ಇತ್ತಲ್ಲ ಈ ಕಂಪನಿಗೆ, ಯಾವುದು AGL ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆ ಮಾಡಿದ್ರಲ್ಲ, ಆ ಕಂಪನಿ ಲಾಸ್ ಆಗ್ತಾ ಬಂತಲ್ಲ. ಲಾಸ್ ಆಗ್ತಾ ಬರುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಇವರು 90.25 ಕೋಟಿ 90 ಕೋಟಿ 25 ಲಕ್ಷ ಕಾಂಗ್ರೆಸ್ ಪಕ್ಷದಿಂದ, ಪಕ್ಷ ಅಂದ್ರೆ ಏನು? ಎಲ್ಲ ಜನರದ್ದು ಸೇರಿ ಪಕ್ಷ, ಅದರಲ್ಲಿ ಹಣ ಹಾಕಿರ್ತಾರೆ. ಓಕೆ, ಈ ಜನರ ದುಡ್ಡೆಲ್ಲ ಸೇರಿ ಪಕ್ಷದಲ್ಲಿರುವಂತದ್ದು. ಆ ಪಕ್ಷದ ದುಡ್ಡನ್ನ 90 ಕೋಟಿ 25 ಲಕ್ಷ ರೂಪಾಯಿಯನ್ನ ಈ ಸಂಸ್ಥೆಗೆ, AGL ಸಂಸ್ಥೆಯ ನಷ್ಟ ಹೊಂದಿತ್ತಲ್ಲ 2008ರಲ್ಲಿ, ಆ ಸಂಸ್ಥೆಗೆ ಹಿಂದೆ ಅವರು ಸಾಲ ಕೊಟ್ಟಿದ್ರು. ಯಾವ ರೀತಿ ಸಾಲ ಅಂದ್ರೆ ಬಡ್ಡಿ ರಹಿತ ಸಾಲ, ಬಡ್ಡಿ ಇಲ್ಲ, ಹಂಗೆ ಸಾಲ ಕೊಟ್ಟಿರೋದು. 90 ಕೋಟಿ ಕೊಟ್ಟಿರೋದು ಇವರು. ಆಯ್ತಾ? ಆ ಸಾಲದ ಹೊರೆ ಬಂತಲ್ಲ, ಅದೇನ್ ಮಾಡ್ತಾರಂತಂದ್ರೆ ಈ ಯಂಗ್ ಇಂಡಿಯಾ ಕಂಪನಿ 2010ರಲ್ಲಿ ಶುರು ಆಯ್ತಲ್ಲ, ಆ ಸಾಲವನ್ನ ತೀರ್ಸ್ಕೊಳ್ಳೋದಕ್ಕೆ ಸಾಲ ಕೊಡ್ಬೇಕಲ್ವಾ. ಈಗ ಯಂಗ್ ಇಂಡಿಯಾ ಕಂಪನಿ ಯಾರು ಒಡೆತನದ್ದು? ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿದು, ಕಾಂಗ್ರೆಸ್ ಪಕ್ಷ. ಅಲ್ಲೂ ಕೂಡ ಏನ್ ಮಾಡುತ್ತೆ ಅಂತಂದ್ರೆ ಆ ಕಂಪನಿಯನ್ನ 50 ಲಕ್ಷ ರೂಪಾಯಿ ಕೊಟ್ಟು ಕಂಪನಿಯ 90ಕ್ಕೂ ಹೆಚ್ಚು ಶೇರ್ಗಳನ್ನ ಕಂಪ್ಲೀಟ್ ಆಗಿ ಖರೀದಿ ಮಾಡ್ತಾರೆ. ಯಾರು? ಯಂಗ್ ಇಂಡಿಯಾ ಕಂಪನಿ ಅಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು. ಕೇವಲ 50 ಲಕ್ಷ ರೂಪಾಯಿಗೆ. ಆದ್ರೆ ಆಸ್ತಿ ಎಷ್ಟಿತ್ತು ಗೊತ್ತಾ? ಇಲ್ಲಿ ಶೇರನ್ನ ಖರೀದಿ ಮಾಡಿದಂತ ಸಂದರ್ಭ, ಖರೀದಿ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ದೆಹಲಿ, ಮುಂಬೈ ಎಲ್ಲ ಕಡೆಗಳಲ್ಲೂ ಕೂಡ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿಯೂ ಒಂದಷ್ಟು ಹಣ ಹೂಡಿಕೆ ಮಾಡಿತ್ತು AGL ಕಂಪನಿ. ಯಾರು? ಜವಾಹರ್ಲಾಲ್ ನೆಹರು ಸ್ಥಾಪನೆ ಮಾಡಿದಂತ AGL ಕಂಪನಿ. ಅದರ ಆಸ್ತಿ ಪಾಸ್ತಿಗಳಿದೆಯಲ್ಲ, ಕೋಟ್ಯಂತರ 100 ಕೋಟಿ ಆಸ್ತಿ ಇದೆ ಅಲ್ಲಿ. 100 ಹತ್ರ 2,000ಕ್ಕೂ ಅಧಿಕ ಕೋಟಿ ಆಸ್ತಿ, 2,000 ಕೋಟಿಗೂ ಅಧಿಕ ಆಸ್ತಿ ಇರುವಂತದ್ದು. ಅದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಯಂಗ್ ಇಂಡಿಯಾ ಕಂಪನಿಗೆ ಟ್ರಾನ್ಸ್ಫರ್ ಆಗತ್ತೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕಂಪನಿ ಟ್ರಾನ್ಸ್ಫರ್ ಆಗತ್ತೆ. ಓಕೆ, ಇದು 2010 ಅಂತ ನಡೆದಂತ. 2012ರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಒಂದು ಕೇಸ್ ಹಾಕ್ಬಿಡ್ತಾರೆ. ಇಲ್ಲಿಂದ ಪ್ರಕರಣ ಶುರು ಆಗತ್ತೆ 2012ರಲ್ಲಿ. ಸುಬ್ರಹ್ಮಣ್ಯನ್ ಸ್ವಾಮಿ ಯಾರು? ನಿಮ್ಗೆ ಈಗಾಗಲೇ ಗೊತ್ತಿದೆ, ಬಿಜೆಪಿಯ ಮುಖಂಡರು. ಅವರು ಬಿಜೆಪಿ ಕಾಂಗ್ರೆಸ್ ಅಂತ ನೋಡಲ್ಲ. ಕೋರ್ಟ್ಗಿಳಿದಾಗ ಎಲ್ಲರ ಮೇಲೂ ಅವ್ರು ಕೇಸ್ ಹಾಕ್ತಾರೆ. ಒಂದ್ ಸ್ವಲ್ಪ ನಿಷ್ಠುರವಾದಿ, ನೇರ ನಡಿನುಡಿ ಇರುವಂತವ್ರು ಕೇಸ್ ಹಾಕ್ತಾರೆ. ಅಲ್ಲಿಂದ ಕೇಸು ನಡ್ಕೊಂಡು ಬರುತ್ತೆ. ಮೊನ್ನೆ 2025ರಲ್ಲಿ ಇನ್ನೊಂದು ಹೊಸ FIR ಕೂಡ ಆಯ್ತು, ಆಮೇಲೆ ಹೇಳ್ತೀನಿ. ಓಕೆ, ಇಲ್ಲಿವರೆಗೆ ಬಂತು. ಓಕೆ, ಈಗ ಈ AGL ಕಂಪನಿಯ 90ಕ್ಕೂ ಹೆಚ್ಚು ಶೇರ್ಗಳನ್ನ ತಗೊಂಡಿರೋದ್ರಿಂದ ಕಂಪ್ಲೀಟ್ ಆಗಿ ಆ AGL ಕಂಪನಿ ಯಂಗ್ ಇಂಡಿಯಾ ಕಂಪನಿಯ ವಶ ಆಗತ್ತೆ ಅಲ್ವಾ. ಅಂದ್ರೆ ಅಕ್ರಮವಾಗಿ ಇವರು ಆ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಈ ಗಾಂಧಿ ಕುಟುಂಬ ತಗೊಂಡಂಗ ಆಯ್ತು. ಇದನ್ನೇ ಹೇಳ್ತಾ ಇರೋದು ನಾನು. ಆಮೇಲೆ ಈ AGL ಕಂಪನಿಯ ಸದ್ಯಕ್ಕೆ ಇರುವಂತ ನಿರ್ದೇಶಕರು ಯಾರ್ಯಾರು ಗೊತ್ತಾ? ಹೇಳ್ಬಿಡ್ತೀನಿ ನೋಡಿ. ನಾನು ಆಗ್ಲೇ 2 ಹೆಸರು ಹೇಳಿದೆ ನಿಮಗೆ, ಸ್ಯಾಮ್ ಪಿತ್ರೋಡಾ ಮತ್ತೆ ಸುಮನ್ ದುಬೆ ಅಂತ. ಅವರಿಬ್ರು ಕೂಡ AGL ಕಂಪನಿಯಲ್ಲೂ ಕೂಡ ಅವರು ಕೂಡ ಡೈರೆಕ್ಟರ್ ಆಗಿದ್ದಾರೆ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿರ್ದೇಶಕರಾಗಿದ್ದಾರೆ. ಇದರಲ್ಲಿ ಪವನ್ ಕುಮಾರ್ ಬನ್ಸಾಲ್ ಅಂತ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಸುಮನ್ ದುಬೆ, ನಾನು ಆಗ್ಲೇ ಹೇಳಿದೆ, ಸುಮನ್ ದುಬೆ ಮತ್ತೆ ಸ್ಯಾಮ್ ಪಿತ್ರೋಡಾ ಇಬ್ರು ನಿರ್ದೇಶಕರು. ಅರವಿಂದ್ ಮಾಯರಾಮ್ ಅಂತ ಅವರು ಕೂಡ ನಿರ್ದೇಶಕರು. ಇಷ್ಟು ಜನ ನಿರ್ದೇಶಕರು ಈಗ ಇರುವಂತದ್ದು ಯಾವುದು? AGL ಕಂಪನಿಗೆ. ಯಾಕಂದ್ರೆ ಯಂಗ್ ಇಂಡಿಯಾ ಕಂಪನಿ ತಗೊಳುತ್ತಲ್ಲ, ಹಾಗಾಗಿ.
ಆಮೇಲೆ AGL ಕಂಪನಿ ನೇರವಾಗಿ ಷೇರುದಾರರು ಅಲ್ಲ. ಯಾರು? ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇಬ್ರು ಕೂಡ AGL ಕಂಪನಿಗೆ ನೇರವಾಗಿ ಷೇರುದಾರರು ಅಲ್ಲದೆ ಇದ್ರೂ ಕೂಡ ಆ ಶೇರನ್ನ ಇವರೇನ್ ಪರ್ಚೇಸ್ ಮಾಡಿದ್ರಲ್ಲ, 90ಕ್ಕೂ ಹೆಚ್ಚು 99ಕ್ಕಿಂತ ಹೆಚ್ಚು ಶೇರ್ಗಳನ್ನ ಪರ್ಚೇಸ್ ಏನ್ ಮಾಡಿದ್ದಾರೆ. ಹಾಗಾಗಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅವ್ರಿಗೆ ಬಂದಂಗ ಆಗತ್ತೆ. ಹಾಗಾಗಿ ನೇರ ನಿರ್ದೇಶಕರಾಗ್ಲಿ ಅಥವಾ ಷೇರುದಾರರಲ್ಲ, ಆದ್ರೆ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಕಂಪನಿಯನ್ನ. ಹಾಗಾಗಿ ಈಗ ಏನಾಗಿದೆ, ಈಗ ಪರಿಸ್ಥಿತಿ ಏನಿದೆ ಅಂತಂದ್ರೆ ನೋಡಿ, ದೆಹಲಿ ಹೈಕೋರ್ಟ್ ಅಲ್ಲಿ ಈ ಕೇಸ್ ಈಗಲೂ ಕೂಡ ನಡೀತಾ ಇದೆ. ಅಲ್ಲಿ ಕೆಳ ನ್ಯಾಯಾಲಯ ಯಾವುದೋ ಒಂದು ಇದನ್ನ ಏನು ಆಸ್ತಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಕೇಸನ್ನ ರದ್ದು ಮಾಡಿತ್ತು. ಅದಾದ ನಂತರ ಮತ್ತೆ ಈಗ ಇಡಿ ಕೂಡ ಎಂಟ್ರಿ ಆಗಿತ್ತು. ಆವಾಗಲೇ ಇಡಿ 751.9 ಕೋಟಿ ಮೌಲ್ಯದ 751.9 ಕೋಟಿ ಮೌಲ್ಯದ ಆಸ್ತಿಯನ್ನ ಈಗಾಗಲೇ ಜಪ್ತಿ ಮಾಡಿದೆ. ಈ ಎರಡು AGL ಮತ್ತೆ ಯಂಗ್ ಇಂಡಿಯಾ ಎರಡೂ ಕಂಪನಿಗೆ ಸೇರಿರುವಂತಹ ಆಸ್ತಿ ಇದು. ಹಾಗಾಗಿ ಅದನ್ನು ಕೂಡ ಈಗಾಗಲೇ ಜಪ್ತಿ ಮಾಡಿ ಆಗಿದೆ. ಆಮೇಲೆ ಮೊನ್ನೆ 2025ರಲ್ಲಿಯೂ ಕೂಡ ದೆಹಲಿಯಲ್ಲಿ ಇನ್ನೊಂದು FIR ಕೂಡ ದಾಖಲಾಗಿದೆ. ವಂಚನೆ ಮತ್ತು ಪಿತೂರಿ ಅನ್ನುವಂತಹ ಒಂದು ವಂಚನೆ ಮತ್ತೆ ಪಿತೂರಿ ಮಾಡುವಂತಹ ಒಂದು FIR ಅನ್ನ ಕೂಡ ದಾಖಲು ಮಾಡಿರುವಂಥದ್ದು. ಅದಕ್ಕೆ ಹೇಳಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲು ಅವ್ರ ತಟ್ಟೆಯಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಇನ್ನೊಂದು ತಟ್ಟೆ ನೋಡೋದಕ್ಕಿಂತ ಮೊದಲು ತಮ್ಮ ತಟ್ಟೆಯಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಥ್ಯಾಂಕ್ ಯು.